ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ಎಲ್ಲರೂ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್, ಇಲ್ಲಾಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಕ್ಲಾಸ್ ಮಾಡೋಕೆ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಪಾದಗಳಿಗೆ ವಂದಿಸುತ್ತಾ, ಗುರುಪತ್ನಿಯಾದ ಶ್ರೀಮತಿ ಸ್ವರ್ಣಮಾಲಾ ಪತ್ರಿ ಮೇಡಮ್ರ ಪಾದಗಳಿಗೆ ವಂದಿಸುತ್ತಾ, ಇಂದಿನ ರಾತ್ರಿಯ ಆನಾಪಾನಸತಿ ಧ್ಯಾನ ಹಾಗೂ ಸತ್ಸಂಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ ಅರ್ಪಿಸುವ ಸತ್ಸಂಗ ಕಾರ್ಯಕ್ರಮ. ನಾನು ನಿಖಿತಾ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಮಾಸ್ಟರ್ಸ್. ಇವತ್ತಿನ ಸತ್ಸಂಗವನ್ನ ನಾವು ಪ್ರಾರಂಭಿಸೋಣ. ನಾವು ಅನುದಿನವೂ ಆಧ್ಯಾತ್ಮಿಕ ಸೂರ್ಯ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ಧ್ಯಾನ ಸತ್ಸಂಗವನ್ನ ಮಾಡ್ತಾ ಬರ್ತಾ ಇದೀವಿ. ನಾವೆಲ್ಲರೂ ಒಟ್ಟಾಗಿ ಕುಳಿತು ಗ್ರೂಪ್ ಮೆಡಿಟೇಷನ್ ನ ಮಾಡ್ತಾ ಬರ್ತಾ ಇದೀವಿ ಮಾಸ್ಟರ್ಸ್. ಕೆಲಸಕ್ಕೆ ಬಾರದ ಗೊಡ್ಡು ಹರಟೆಗಿಂತ 10 ನಿಮಿಷಗಳ ಖಾಲಿ ಧ್ಯಾನ 10 ಕೋಟಿಯಷ್ಟು ಬೆಲೆ ಉಳ್ಳದ್ದು ಮಾಸ್ಟರ್ಸ್. ಯಾರು ಈ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗ್ತಾರೆ ಅವರು ನಮ್ಮ ಜೊತೆ ಬಂದು ಧ್ಯಾನವನ್ನ ಮಾಡ್ತಾರೆ. ಆಸ್ಟ್ರಲ್ ಹೀಲಿಂಗ್ ಮಾಸ್ಟರ್ಸ್ ಆಗಿರ್ಬೋದು, ಆಸ್ಟ್ರಲ್ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಆಗಿರ್ಬೋದು, ಸಕಲ ಗುರು ಪರಂಪರೆ, ಋಷಿ ಪರಂಪರೆ, ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ, ನಮ್ಮ ಗಾರ್ಡಿಯನ್ ಏಂಜಲ್ಸ್, ಇವರನ್ನೆಲ್ಲ ನಾವು ಇನ್ವೈಟ್ ಮಾಡ್ಕೊಂಡು ಪ್ರತಿನಿತ್ಯ ಧ್ಯಾನ ಸ್ವಾಧ್ಯಾಯವನ್ನ ಮಾಡ್ತಾ ಬರ್ತಾ ಇದೀವಿ. ಇವತ್ತು ನಾವು ರಹಸ್ಯದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಅದಕ್ಕೂ ಮುಂಚೆ ನಾನು ನಿಮಗೆ ಪುಟ್ಟ ಕಥೆಯನ್ನ ಹೇಳ ಬಯಸ್ತೀನಿ. ಆ ಕತೆ ಏನಪ್ಪಾ ಅಂತ ಅಂದ್ರೆ, ಒಬ್ಬ ಬೌದ್ಧ ಸನ್ಯಾಸಿ ಸಿಂಹಾಸನದಲ್ಲಿ ಕುಳಿತ ರಾಜನ ಹತ್ರ ಬಂದು ನಿಂತ್ಕೊಳ್ತಾರೆ. ಗರ್ವದಿಂದ ಆ ರಾಜ ಕೇಳ್ತಾರೆ, ನಿಮಗೇನು ಬೇಕು ಅಂತ. ಆಗ ಈ ವಿಶ್ರಾಂತಿ ಗೃಹದಲ್ಲಿ ಮಲಗಲು ಸ್ವಲ್ಪ ಜಾಗ ಬೇಕಿತ್ತು ಅಂತ ಸನ್ಯಾಸಿ ಪ್ರತಿಕ್ರಿಯೆ ಕೊಡ್ತಾರೆ, ಅಂದ್ರೆ ಉತ್ತರವನ್ನ ಕೊಡ್ತಾರೆ. ರಾಜನಿಗೆ ಕೋಪ ಬಂದು, ಇದು ವಿಶ್ರಾಂತಿ ಗೃಹ ಅಲ್ಲ, ಇದು ನನ್ನ ಅರಮನೆ ಅಂತ ಉತ್ತರಿಸ್ತಾನೆ ರಾಜ. ಏನಿದು ಬೌದ್ಧ ಸನ್ಯಾಸಿ ಬಂದ್ಬಿಟ್ಟು ಈ ವಿಶ್ರಾಂತಿ ಗೃಹದಲ್ಲಿ ಸ್ವಲ್ಪ ಮಲ್ಕೊಳಕ್ಕೆ ಜಾಗ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾನಲ್ಲ, ಇದು ನನ್ನ ಅರಮನೆ. ಯಾಕೆ ಈ ನನ್ನ ಅರಮನೆ ತರ ಕಾಣಿಸ್ತಾ ಇಲ್ವಾ ಈ ಬೌದ್ಧ ಸನ್ಯಾಸಿಗೆ? ವಿಶ್ರಾಂತಿ ಗೃಹ ತರ ಕಾಣಿಸ್ತಾ ಇದ್ಯಾ ಅಂತ ಅನ್ಬಿಟ್ಟು ತುಂಬಾನೇ ಕೋಪ ಬರುತ್ತೆ ರಾಜನ್ಗೆ. ಹಾಗಾಗಿ ಆತ ತುಂಬಾ ಕೋಪ ಬಂದು, ಇದು ವಿಶ್ರಾಂತಿ ಗೃಹ ಅಲ್ಲ, ಇದು ನನ್ನ ಅರಮನೆ ಅಂತ ಉತ್ತರಿಸ್ತಾನೆ. ನಿಮಗೂ ಮುಂಚೆ ಇಲ್ಲಿ ಯಾರಿದ್ರು ಅಂತ ಸನ್ಯಾಸಿ ಮತ್ತೆ ಸಮಾಧಾನವಾಗಿ ಪ್ರಶ್ನೆಯನ್ನ ಕೇಳ್ತಾನೆ ರಾಜನ್ಗೆ. ನನ್ನ ತಂದೆ, ಆದರೆ ಇದಕ್ಕೂ ಮುಂಚೆ ಈ ವಿಶ್ರಾಂತಿ ಗೃಹದಲ್ಲಿ ಯಾರಿದ್ರು ಅಂತ ಆತ ಕೇಳಿದಾಗ ರಾಜ ಹೇಳ್ತಾನೆ, ನನ್ನ ತಂದೆ ಇದ್ರು, ಆದ್ರೆ ಈಗ ಅವರು ಸತ್ತು ಹೋಗಿದ್ದಾರೆ ಅಂತ ರಾಜ ಉತ್ತರವನ್ನ ಕೊಡ್ತಾರೆ. ನಿನ್ನ ತಂದೆಗೂ ಮೊದಲು ಇಲ್ಲಿ ಯಾರಿದ್ರು ಅಂತ ಸನ್ಯಾಸಿ ಮತ್ತೆ ಮರುಪ್ರಶ್ನೆಯನ್ನ ಹಾಕ್ತಾನೆ. ನನ್ನ ಅಜ್ಜ ಇದ್ರು, ಈಗ ಅವರು ಕೂಡ ಸತ್ತು ಹೋಗಿದ್ದಾರೆ ಅಂತ ರಾಜ ಉತ್ತರವನ್ನ ಕೊಡ್ತಾನೆ. ಆಗ ಸನ್ಯಾಸಿ ಹೇಳ್ತಾನೆ, ಅಂದ್ರೆ ಜನ ಇಲ್ಲಿ ಸ್ವಲ್ಪ ಕಾಲ ಜೀವಿಸಿ ಹೊರಟು ಹೋಗ್ತಾ ಇದ್ದಾರೆ ಅಲ್ವಾ, ಹಾಗಾದ್ರೆ ಇದು ವಿಶ್ರಾಂತಿ ಗೃಹ ಅಲ್ಲವೇ ಎಂದ ನಿರ್ಧಾರದ ಧ್ವನಿಯಲ್ಲಿ. ನಿಮ್ ತಂದೆ ಇದ್ರು, ಅವ್ರು ತೀರೋದ್ರು. ನಿಮ್ ಅಜ್ಜ ಇದ್ರು, ಅವ್ರು ತೀರೋದ್ರು. ಫಸ್ಟ್ ನಿಮ್ಮ ಅಜ್ಜ, ಆಮೇಲೆ ನಿಮ್ಮ ತಂದೆ, ಇವರೆಲ್ಲ ತೀರೋಗಿದ್ದಾರೆ. ಅಂದ್ರೆ ಅವರೆಲ್ಲ ಸ್ವಲ್ಪ ಸ್ವಲ್ಪ ದಿನ ಇಲ್ಲಿ ಬಂದು ಉಳಿದು ಹೊರಟೋಗ್ತಾ ಇದ್ದಾರೆ ಅಲ್ವಾ ಅಂತ ಒಂದು ನಿರ್ಧಾರದ ಧ್ವನಿಯಲ್ಲಿ
ಹೇಳ್ತಾನೆ ಬೌದ್ಧ ಸನ್ಯಾಸಿ. ಅವರೆಲ್ಲ ಬಂದು ಬಂದು ಸ್ವಲ್ಪ ದಿನ ಇದ್ದು ಹೋಗ್ತಾ ಇದಾರೆ ಅಂದ್ಮೇಲೆ, ಇದು ಅರಮನೆ ಹೇಗಾಗತ್ತೆ, ಇದೊಂದು ವಿಶ್ರಾಂತಿ ಗೃಹ ಅಲ್ವಾ ಅಂತ ಒಂದು ನಿರ್ಧಾರದ ಧ್ವನಿಯಲ್ಲಿ ಆ ಬೌದ್ಧ ಸನ್ಯಾಸಿ ಉತ್ತರವನ್ನ ಕೊಡ್ತಾರೆ. ಆಗ ಅಷ್ಟರಲ್ಲಿ ರಾಜನ್ಗೆ ಅರ್ಥ ಆಗಬೇಕಾದ ಸಂದೇಶ ತಲುಪಾಗಿತ್ತು. ಮಾರಲ್ ಏನಪ್ಪಾ ನಾವು ಈ ಕಥೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಇಲ್ಲಿ ಯಾವುದು ಶಾಶ್ವತ ಅಲ್ಲ. ಇಲ್ಲಿ ಇವತ್ತು ನನ್ನದಾಗಿದ್ದು ನಾಳೆ ಬೇರೊಬ್ಬರದ್ದಾಗುತ್ತೆ. ಜೀವನ ಅನ್ನೋದು ನಶ್ವರ. ನಾವು ಉಸಿರಾಡುವ ಗಾಳಿ ಕೂಡ ನಮ್ಮದಲ್ಲ. ಈ ಮಾರಲ್ ನಾವು ಈ ಕಥೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ಓಕೆ, ಈಗ ನಾವು ಸ್ವಾಧ್ಯಾಯ ಭಾಗಕ್ಕೆ ಬರೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ರಹಸ್ಯ, ಸೀಕ್ರೆಟ್ ಏನು ನಾವು ಅರ್ಥ ಮಾಡ್ಕೊಳ್ತಾ ಬರೋಣ ಮಾಸ್ಟರ್ಸ್ ಪ್ರತಿನಿತ್ಯವೂ ಕೂಡ. ಇದನ್ನ ರೋಂಡಾ ಬ್ಯಾರ್ನೆ ಅನ್ನೋರು ಬರ್ದಿದ್ದಾರೆ. ಕನ್ನಡಕ್ಕೆ ಅನುವಾದ ಮಾಡಿರೋದು ಡಾಕ್ಟರ್ ಶಿವಾನಂದ ಬೇಕಲ್ ಅನ್ನೋರು. ದ ಸೀಕ್ರೆಟ್ ಅಂತ ಇದೊಂದು ಇಂಗ್ಲಿಷ್ ಬುಕ್. ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿರೋದು ಡಾಕ್ಟರ್ ಶಿವಾನಂದ ಬೇಕಲ್. ರೋಂಡಾ ಬೈರ್ನೆ ಅವರು ಇಂಗ್ಲಿಷ್ ಅಲ್ಲಿ ಈ ಪುಸ್ತಕವನ್ನ ರಚಿಸಿದ್ದಾರೆ ಮಾಸ್ಟರ್ಸ್. ಹೇಗೆ ಮೇಲೆ ಹಾಗೆ ಕೆಳಗೆ, ಹೇಗೆ ಒಳಗೆ ಹಾಗೆ ಹೊರಗೆ. ದಿ ಎಮರಾಲ್ಡ್ ಟ್ಯಾಬ್ಲೆಟ್, ಸುಮಾರು ಕ್ರಿಸ್ತಪೂರ್ವ 3000 ವರ್ಷ. ಇಲ್ಲಿ ಸ್ಟಾರ್ಟಿಂಗ್ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ. ಈ ಪುಸ್ತಕವನ್ನ ನಿಮಗೆ ಸಮರ್ಪಿಸಲಾಗಿದೆ. ರಹಸ್ಯ ನಿಮ್ಮ ಪೂರ್ತಿ ಬದುಕನ್ನು ಪ್ರೇಮ ಮತ್ತು ಖುಷಿಯಿಂದ ತುಂಬಲಿ ಎಂಬುದೇ ನನ್ನ ಆಶಯ. ನಿಮಗೂ ಸಮಸ್ತ ಜಗತ್ತಿಗೂ ಇದುವೇ ನನ್ನ ಬಯಕೆಯಾಗಿದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಇದರಲ್ಲಿ ಫಸ್ಟ್ ಪ್ರಸ್ತಾವನೆ ಕೊಟ್ಟಿದ್ದಾರೆ ಮಾಸ್ಟರ್ಸ್, ಆನಂತರ ಕೃತಜ್ಞತೆಗಳನ್ನ ತಿಳಿಸಿದ್ದಾರೆ, ಆಮೇಲೆ ರಹಸ್ಯ ಪ್ರಕಟವಾಗುತ್ತಿದೆ, ಆಮೇಲೆ ರಹಸ್ಯವನ್ನ ಸರಳಗೊಳಿಸುವುದು, ರಹಸ್ಯದ ಪ್ರಯೋಗ ಹೇಗೆ, ಸಶಕ್ತ ಪ್ರಕ್ರಿಯೆಗಳು, ಹಣದ ರಹಸ್ಯ, ಸಂಬಂಧಗಳ ರಹಸ್ಯ, ಆರೋಗ್ಯದ ರಹಸ್ಯ, ಜಗತ್ತಿನ ರಹಸ್ಯ, ನಿಮಗಾಗಿ ರಹಸ್ಯ, ಬದುಕಿನ ರಹಸ್ಯ, ಜೀವನ ಚರಿತ್ರೆ. ಇದೆಲ್ಲ ಪರಿವಿಡಿನಲ್ಲಿ ಇದೆ, ಅನುಕ್ರಮಣಿಕೆಯಲ್ಲಿ ಕೊಟ್ಟಿದ್ದಾರೆ. ಪ್ರಸ್ತಾವನೆಯನ್ನ ನಾವು ಓದ್ತಾ ಬರೋಣ ಮಾಸ್ಟರ್ಸ್. ಪ್ರಸ್ತಾವನೆಯಲ್ಲಿ 1 ವರ್ಷದ ಹಿಂದೆ ನನ್ನ ಬದುಕು ನನ್ನ ಸುತ್ತ ಕುಸಿದು ಬಿದ್ದಿತ್ತು. ನಾನು ಪೂರ್ತಿ ಸುಸ್ತಾಗುವಂತಾಗಿದ್ದೆ. ಇದ್ದಕ್ಕಿದ್ದಂತೆ ನನ್ನ ತಂದೆ ತೀರಿಕೊಂಡಿದ್ದರು ಮತ್ತು ಸಹೋದ್ಯೋಗಿಗಳು ಹಾಗೂ ಪ್ರೀತಿಸಿದವರ ಜತೆಗಿನ ನನ್ನ ಸಂಬಂಧಗಳು ಹದಗೆಟ್ಟಿದ್ದವು. ಆ ಕ್ಷಣ ನನಗೆ ಗೊತ್ತಿರುವ ಅತ್ಯಂತ ಹತಾಶೆಯ ಸ್ಥಿತಿಯ ಒಳಗಿನಿಂದ ಮಹತ್ತರವಾದ ಒಂದು ಉಡುಗೊರೆ ಮೂಡಿ ಬಂತು. ಆ ಮಹಾರಹಸ್ಯದ ಒಂದು ನೋಟ ನನಗೆ ಕಾಣಿಸಿಕೊಂಡಿತು. ಅದು ಬದುಕಿನ ರಹಸ್ಯವಾಗಿತ್ತು. ಆ ನೋಟ ಒಂದು 100 ವರ್ಷಗಳ ಹಿಂದಿನ ಹೊತ್ತಿಗೆಯಿಂದ ಬಂತು. ಅದನ್ನು ನನ್ನ ಮಗಳು ಹ್ಯಾಲೆ ನನಗೆ ನೀಡಿದ್ದಳು. ನಾನು ಇತಿಹಾಸದಲ್ಲಿ ರಹಸ್ಯದ ಜಾಡನ್ನು ಹುಡುಕುತ್ತಾ ಹೋದೆ. ಅದಾಗಲೇ ಅದು ಎಲ್ಲರಿಗೂ ತಿಳಿದೇ ಇತ್ತು ಎಂಬುದನ್ನು ನನಗೆ ನಂಬಲೇ ಆಗಲಿಲ್ಲ. ಇತಿಹಾಸದಲ್ಲಿ ಅವರೆಲ್ಲ ಮಹಾನ್ ವ್ಯಕ್ತಿಗಳಾಗಿದ್ದರು. ಪ್ಲೇಟೋ ಆಗಿರ್ಬೋದು, ಶೇಕ್ಸ್ಪಿಯರ್ ಆಗಿರ್ಬೋದು, ನ್ಯೂಟನ್ ಆಗಿರ್ಬೋದು, ಹ್ಯೂಗೋ, ಬಿಥೋವನ್, ಲಿಂಕನ್, ಎಮರ್ಸನ್, ಎಡಿಸನ್, ಐನ್ಸ್ಟೈನ್, ಹೀಗೆ ಅವರೆಲ್ಲ ಮಹಾನ್ ವ್ಯಕ್ತಿಗಳಾಗಿದ್ರು. ವಿಚಲಿತಳಾದ ನಾನು ನನ್ನಷ್ಟಕ್ಕೆ ಕೇಳಿಕೊಂಡೆ, ಪ್ರತಿಯೊಬ್ಬರಿಗೂ ಇದು ಯಾಕೆ ತಿಳಿದಿರಲಿಲ್ಲ? ಜಗತ್ತಿನೊಂದಿಗೆ ಈ ರಹಸ್ಯವೆನ್ನುವುದು ಹಂಚಿಕೊಳ್ಳಬೇಕೆಂಬ ಕುದಿಯುವಂತ ಇಚ್ಛೆ ನನ್ನನ್ನ ಆವರಿಸಿಕೊಂಡಿತು ಮತ್ತು ನಾನು ತಕ್ಷಣ ಈ ರಹಸ್ಯವನ್ನ ಬಲ್ಲ ಜನರ ಹುಡುಕಾಟದಲ್ಲಿ ತೊಡಗಿದೆ. ಯಾರ್ಯಾರಿಗೆ ಈ ಸೀಕ್ರೆಟ್ ಅನ್ನೋದು ಗೊತ್ತಿದೆ, ರಹಸ್ಯ ಅನ್ನೋದು ಗೊತ್ತಿದೆ, ಆ ಗೊತ್ತಿರುವಂತಹ ಜನರ ಹುಡುಕಾಟದಲ್ಲಿ ಈ ಲೇಖಕರು ತೊಡಗಿಕೊಳ್ತಾರೆ. ಒಬ್ಬೊಬ್ಬರಾಗಿ ಅವರೆಲ್ಲ ಪ್ರಕಟವಾದರು. ಒಬ್ಬೊಬ್ರೇ ಕಾಣಿಸ್ಕೊಳ್ತಾ ಬರ್ತಾರೆ ಲೇಖಕರಿಗೆ. ನಾನೊಂದು ಅಯಸ್ಕಾಂತವಾದೆ. ಅವರೇ ಒಂದು ಮ್ಯಾಗ್ನೆಟ್ ರೀತಿ ಆಗ್ತಾರೆ ಮಾಸ್ಟರ್ಸ್ ಲೇಖಕರು. ನಾನು ಹುಡುಕಲು ತೊಡಗಿದಂತೆ ಒಬ್ಬರ ಬಳಿಕ ಒಬ್ಬ ಮಹಾಗುರು ನನ್ನೆಡೆಗೆ ಸೆಳೆಯಲ್ಪಟ್ಟರು. ಅವ್ರು ಹೇಗೆ ಸರ್ಚ್ ಮಾಡೋಕೆ ಶುರು ಮಾಡ್ಕೊಳ್ತಾರೋ ಹಾಗೆ ಒಬ್ಬೊಬ್ರೆ
ಮಹಾಗುರು ಅವ್ರ ಕಡೆ ಮ್ಯಾಗ್ನೆಟ್ ಆಗಿ ಅಯಸ್ಕಾಂತ ತರ ಅವ್ರು ಇರ್ತಾರಲ್ವಾ, ಸೊ ಮ್ಯಾಗ್ನೆಟ್ ಅವ್ರನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋ ಹಾಗೆ ಆ ಲೇಖಕರಿಗೆ ಒಬ್ಬೊಬ್ರೆ ಮಹಾಗುರುಗಳು ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಒಬ್ಬ ಗುರುವನ್ನು ಕಂಡುಕೊಂಡಾಗ ಮತ್ತೊಬ್ಬ ಗುರು ಕೊಂಡಿಯಂತೆ ಪ್ರಕಟವಾಗತೊಡಗಿದರು. ಅದೊಂದು ಪರಿಪೂರ್ಣ ಸಂಕಲೆಯಂತಾಯಿತು. ನಾನು ದಾರಿ ತಪ್ಪಿದಾಗ ಮತ್ತೇನೋ ನನ್ನ ಗಮನವನ್ನ ಸೆಳೆಯುತ್ತಿತ್ತು ಮತ್ತು ಆ ಮೂಲಕ ಮತ್ತೋರ್ವ ಗುರುವಿನ ದರ್ಶನವಾಗುತ್ತಿತ್ತು. ಆಕಸ್ಮಿಕವಾಗಿ ನಾನೆಲ್ಲೋ ಇಂಟರ್ನೆಟ್ನ ತಪ್ಪು ಗುಂಡಿಯನ್ನ ಒತ್ತಿದಾಗ ನನಗೆ ಮಹತ್ವದ ಮಾಹಿತಿಯೊಂದು ಎದುರಾಗುತ್ತಿತ್ತು. ಕೆಲವೇ ವಾರಗಳ ಸಣ್ಣ ಅವಧಿಯಲ್ಲಿ ಶತಮಾನಗಳಷ್ಟು ಹಿಂದಿನ ರಹಸ್ಯದ ಜಾಡನ್ನ ಕಂಡು ಹಿಡಿಯಲು ನನಗೆ ಸಾಧ್ಯವಾಯಿತು. ಅಂತೆಯೇ ರಹಸ್ಯದ ಆಧುನಿಕ ಕಾಲದ ಪತ್ರಕರ್ತರನ್ನ ನಾನು ಪತ್ತೆ ಹಚ್ಚಲು ಸಾಧ್ಯವಾಯಿತು ಅಂತ ಹೇಳ್ತಾರೆ ಲೇಖಕರು. ಸಿನಿಮಾ ಮೂಲಕ ರಹಸ್ಯವನ್ನ ಜಗತ್ತಿಗೆ ಒಯ್ಯಬೇಕೆಂಬ ನನ್ನ ದೂರ ದೃಷ್ಟಿ ನನ್ನ ಮನಸ್ಸಿನಲ್ಲೇ ಕೂತು ಬಿಟ್ಟಿತ್ತು. ಅಂತೆಯೇ ಮುಂದಿನ 2 ತಿಂಗಳಲ್ಲಿ ನನ್ನ ಸಿನಿಮಾದ ನಿರ್ಮಾಣ ತಂಡ ರಹಸ್ಯವನ್ನ ಕಲಿತುಕೊಂಡು ಬಿಟ್ಟಿತ್ತು. ತಂಡದ ಪ್ರತಿಯೊಬ್ಬ ಸದಸ್ಯ ಅದನ್ನ ತಿಳಿದುಕೊಳ್ಳುವುದು ಅನಿವಾರ್ಯವಿತ್ತು. ಯಾಕೆ ಅಂತಂದ್ರೆ ಅದರ ತಿಳುವಳಿಕೆ ಇಲ್ಲದೆ ನಮ್ಮ ಪ್ರಯತ್ನ ಅಸಾಧ್ಯವಾಗುತ್ತಿತ್ತು. ನಮ್ಮ ಚಿತ್ರಕ್ಕೆ ಒಬ್ಬನೇ ಒಬ್ಬ ಗುರುವಿನ ಸಹಮತವೂ ಇದ್ದಿರಲಿಲ್ಲ. ಆದರೆ ನಮಗೆ ರಹಸ್ಯ ತಿಳಿದಿತ್ತು. ಬಹಳಷ್ಟು ಗುರುಗಳು ಸಂಯುಕ್ತ ಸಂಸ್ಥಾನದಲ್ಲೇ ಇದ್ದಾರೆ ಎಂಬ ಕಾರಣದಿಂದ ನಾನು ಬರೀ ಆತ್ಮವಿಶ್ವಾಸ ಹೊತ್ತು ಆಸ್ಟ್ರೇಲಿಯಾದಿಂದ ಅಮೆರಿಕಕ್ಕೆ ಹಾರಿ ಬಂದೆ. 7 ವಾರಗಳ ಬಳಿಕ ರಹಸ್ಯದ ಬಳಗ ಅಮೆರಿಕಾದ ಉದ್ದಗಲದ 55 ಮಂದಿ ಮಹಾ ಗುರುಗಳನ್ನ ಚಿತ್ರೀಕರಿಸಿ ಸುಮಾರು 120 ಗಂಟೆಗಳ ಅವಧಿಯ ಚಿತ್ರೀಕರಣ ಮುಗಿಸಿತು. ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಉಸಿರಲ್ಲೂ ನಾವು ರಹಸ್ಯವನ್ನ ನಿರ್ಮಿಸುವುದಕ್ಕೆ ರಹಸ್ಯವನ್ನೇ ಉಪಯೋಗಿಸಿದೆವು. ನಾವು ವಸ್ತುಶಃ ಎಲ್ಲರನ್ನೂ ಅಯಸ್ಕಾಂತೀಯ ಮಾಡಿಬಿಟ್ಟಿದ್ದೆವು. 8 ತಿಂಗಳ ಬಳಿಕ ರಹಸ್ಯ ಬಿಡುಗಡೆಯಾಯಿತು ಅಂತ ಹೇಳ್ತಾ ಇದ್ದಾರೆ. ಚಿತ್ರ ಇಡೀ ಜಗತ್ತನ್ನ ಮರಳುಗೊಳಿಸಿದಂತೆ ಪವಾಡಗಳ ಮಹಾಪೂರವೇ ಹರಿದು ಬರಲು ಪ್ರಾರಂಭವಾಯಿತು. ದೀರ್ಘಕಾಲೀನ ನೋವಿನಿಂದ ಗುಣಮುಖರಾದ ಬಗೆಗೆ ಡಿಪ್ರೆಷನ್ ಮತ್ತು ರೋಗ ಹಾಗೂ ಅಪಘಾತದ ಬಳಿಕ ನಡೆಯಲು ಸಾಧ್ಯವಾದುದು ಅಷ್ಟೇ ಏಕೆ ಮರಣಶಯ್ಯೆಯಿಂದ ಬದುಕಿ ಬಂದದ್ದನ್ನೂ ಬರೆದು ತಿಳಿಸಿದರು. ರಹಸ್ಯವನ್ನು ದೊಡ್ಡ ಮೊತ್ತದ ಹಣ ಪಡೆಯಲು ಉಪಯೋಗಿಸಿದ ಸಾವಿರಾರು ಉದಾಹರಣೆಗಳು ಮತ್ತು ಅನಿರೀಕ್ಷಿತವಾಗಿ ಅಂಚೆಯಲ್ಲಿ ಚೆಕ್ ಬಂದದ್ದನ್ನ ತಿಳಿಸಿದರು. ಜನ ತಮ್ಮ ಮನೆಗಳನ್ನ ಕಟ್ಟಿಕೊಳ್ಳುವುದಕ್ಕೆ ರಹಸ್ಯವನ್ನ ಉಪಯೋಗಿಸಿದ್ದಾರೆ. ಸಂಗಾತಿಗಳನ್ನು, ಕಾರುಗಳನ್ನು ಪಡೆಯುವುದಕ್ಕೆ ಉದ್ಯೋಗಕ್ಕೂ ಬಡ್ತಿಗೂ ಬಳಸಿದ್ದಾರೆ. ರಹಸ್ಯವನ್ನು ಅಳವಡಿಸಿದ ಕೆಲವೇ ದಿನಗಳ ಅವಧಿಯಲ್ಲಿ ಅನೇಕ ಕಂಪನಿಗಳ ಕಾಯಕಲ್ಪ ಆಗಿಬಿಟ್ಟಿತು. ಪತಿ ಪತ್ನಿಯರ ನಡುವಿನ ತಿಕ್ಕಾಟಗಳು, ಮಧುರವಾಗಿ ಬದಲಾದ ಕಥೆಗಳು ನಮಗೆ ಲಭ್ಯವಾದವು. ಇದರಿಂದ ಮಕ್ಕಳಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸಲು ಸಾಧ್ಯವಾಯಿತು. ನಮಗೆ ಲಭ್ಯವಾದ ರೋಚಕ ಕಥೆಗಳಲ್ಲಿ ಮಕ್ಕಳಿಗೆ ಸಂಬಂಧಿಸಿದ್ದಾಗಿದ್ದವು. ರಹಸ್ಯದ ಬಳಕೆಯಿಂದ ಹೇಗೆ ಮಕ್ಕಳು ಮನದಿಚ್ಛೆಯ ವಿಷಯಗಳನ್ನ ಆಕರ್ಷಿಸಿಕೊಂಡರು, ಹೇಗೆ ತಮ್ಮ ಗ್ರೇಡ್ ಮತ್ತು ಸ್ನೇಹಿತರ ನಡುವಿನ ಸಂಬಂಧಗಳನ್ನ ಸುಧಾರಿಸಿಕೊಂಡರು ಮುಂತಾದ ವಿಷಯಗಳಿದ್ದವು. ರಹಸ್ಯದ ಸಹಾಯದಿಂದ ವೈದ್ಯರು ತಾವು ಹೇಗೆ ರೋಗಿಗಳ ಜೊತೆಗೆ ತಮ್ಮ ಜ್ಞಾನವನ್ನ ಹಂಚಿಕೊಳ್ಳಬೇಕೆಂಬುದರ ಬಗೆಗೆ ಪ್ರೇರಿತರಾದರು. ಪ್ರಪಂಚದಾದ್ಯಂತ ಸೀಕ್ರೆಟ್ ಪಾರ್ಟಿಗಳನ್ನ ಯೋಜಿಸಲಾಯಿತು. ಅಲ್ಲಿ ಸೇರಿದ ಜನ ತಮ್ಮ ಆಪ್ತರಿಗೂ ಕುಟುಂಬ ಪರಿವಾರದವರಿಗೂ ರಹಸ್ಯವನ್ನ ಕಲಿಸಿದರು. ಜನ ಈ ರಹಸ್ಯದ ಪ್ರಯೋಗದಿಂದ ಅನೇಕ ರೀತಿಯ ವಿಷಯಗಳನ್ನ ಆಕರ್ಷಿಸಿದರು. ಅದರಲ್ಲಿ ಒಂದು ಕಿಲುಬು ಕಾಸಿನಿಂದ ಹಿಡಿದು ಕೋಟ್ಯಂತರ ಡಾಲರ್ ಹಣ ಸೇರ್ಪಡೆಗೊಂಡಿತ್ತು. ಇವೆಲ್ಲ ಸಿನಿಮಾ ಬಿಡುಗಡೆ ಹೊಂದುವ ಕೆಲವೇ ತಿಂಗಳುಗಳ ಮೊದಲು ಆಗಿ ಹೋದವು ಅಂತ ತಿಳಿಸ್ತಾ ಇದ್ದಾರೆ.
ದಿ ಸೀಕ್ರೆಟ್ ಸಿನಿಮಾದ ಹಿಂದಿನ ಉದ್ದೇಶ ಪ್ರಪಂಚದ ತುಂಬಾ ಕೋಟ್ಯಂತರ ಜನರನ್ನ ನೆಮ್ಮದಿಯಿಂದ ಕಾಣುವುದಾಗಿತ್ತು. ನಮ್ಮ ಬಳಗ ಅಂತಹ ಉದ್ದೇಶದ ಸಾಫಲ್ಯವನ್ನ ಪ್ರತಿದಿನ ನೋಡುತ್ತಾ ಬಂದಿದೆ. ಜಾತಿ, ವಯಸ್ಸು ಮತ್ತು ದೇಶದ ಭೇದವಿಲ್ಲದೆ ಜಗತ್ತಿನ ನಾನಾ ಭಾಗಗಳಿಂದ ಸಾವಿರಾರು ಜನರಿಂದ ನಮಗೆ ಪತ್ರಗಳು ಬರುತ್ತಾ ಇವೆ. ಅದರಲ್ಲಿ ಅವರು ರಹಸ್ಯದ ಕುರಿತಂತೆ ಕೃತಜ್ಞತೆಯ ಮಾತುಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಪರಿಜ್ಞಾನದ ಸಹಾಯದಿಂದ ನೀವು ಏನು ಬೇಕಾದರೂ ಸಾಧಿಸಬಹುದು. ನಿಮಗೆ ಸಾಧ್ಯವಾಗದ ಯಾವೊಂದು ವಿಷಯವೂ ಇರುವುದಿಲ್ಲ. ನೀವು ಯಾರು ಮತ್ತು ಎಲ್ಲಿ ವಾಸ್ತವ್ಯಕ್ಕಿದ್ದೀರಿ ಎಂಬುದರಿಂದ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ದಿ ಸೀಕ್ರೆಟ್ ನಲ್ಲಿ ಹೇಳಲಾಗಿರುವ ರಹಸ್ಯದ ಮೂಲಕ ನಿಮ್ಮ ಬಯಕೆಯ ಪ್ರತಿಯೊಂದು ವಿಷಯವನ್ನ ಪಡೆಯಲು ಸಾಧ್ಯವಿದೆ. ಈ ಗ್ರಂಥದಲ್ಲಿ 24 ಅದ್ಭುತ ಗುರುಗಳನ್ನ ಅದ್ಭುತಗೊಳಿಸಲಾಗಿದೆ. ಅವರ ಮಾತುಗಳನ್ನು ಬೇರೆ ಬೇರೆ ಸಮಯದಲ್ಲಿ ಅಮೆರಿಕಾದಲ್ಲಿ ಚಿತ್ರೀಕರಿಸಿಕೊಳ್ಳಲಾಗಿದ್ದರೂ ಅವರೆಲ್ಲ ಒಂದೇ ಧ್ವನಿಯಲ್ಲಿ ಹೇಳಿದಂತಿದೆ. ಈ ಗ್ರಂಥದಲ್ಲಿ ರಹಸ್ಯದ ಗುರುಗಳ ಸಂದೇಶಗಳನ್ನಲ್ಲದೆ ರಹಸ್ಯದ ಪ್ರಯೋಗದಿಂದಾದ ಚಮತ್ಕಾರಿಕ ಕಥೆಗಳನ್ನ ಕೂಡ ಅಳವಡಿಸಲಾಗಿದೆ. ಇದರಲ್ಲಿ ನಾನು ನನ್ನಿಂದ ಕಲಿಸಲ್ಪಟ್ಟ ಎಲ್ಲ ಸರಳ ವಿಧಾನಗಳನ್ನು ಕಿವಿ ಮಾತು ಮತ್ತು ಸುಲಭ ಮಾರ್ಗಗಳಲ್ಲಿ ಹೇಳಿದ್ದೇನೆ. ಇದರಿಂದ ನೀವು ನಿಮ್ಮ ಕನಸುಗಳ ಪ್ರಕಾರ ನಿಮ್ಮ ಬದುಕನ್ನ ಸಾಗಿಸಲು ಸಾಧ್ಯವಿದೆ. ಪೂರ್ತಿ ಗ್ರಂಥದಲ್ಲಿ ನಾನು ಅನೇಕ ಕಡೆಗಳಲ್ಲಿ ನಿಮ್ಮ ಎಂಬ ಶಬ್ದವನ್ನೇ ಬಳಸಿದ್ದೇನೆ. ಈ ಗ್ರಂಥ ನಿಮಗಾಗಿಯೇ ಬರೆದಿದ್ದೇನೆ ಎಂಬುದನ್ನ ದೃಢೀಕರಿಸುವ ಸಲುವಾಗಿ ನಾನು ಹಾಗೆ ಮಾಡಿದ್ದೇನೆ. ನಿಮ್ಮ ಶಬ್ದಗಳನ್ನ ಉಪಯೋಗಿಸಿದ್ದರ ಅರ್ಥವೇನೆಂದರೆ ನಿಮ್ಮೊಂದಿಗೆ ನಾನು ವೈಯಕ್ತಿಕವಾಗಿ ಮಾತನಾಡುತ್ತಿದ್ದೇನೆ ಅಂತ. ನನ್ನ ಉದ್ದೇಶವೆಂದರೆ ಈ ಪುಟಗಳಲ್ಲಿ ನೀವು ನಿಮ್ಮ ವೈಯಕ್ತಿಕ ಸಂಬಂಧವನ್ನ ಅನುಭವಕ್ಕೆ ತನ್ನಿ. ಯಾಕೆಂದರೆ ಈ ರಹಸ್ಯ ನಿಮಗೋಸ್ಕರವೇ ಪ್ರಕಟಿಸಲಾಗಿದೆ. ಈ ಪುಟಗಳನ್ನು ಓದಿದ ಮೇಲೆ ಮತ್ತು ರಹಸ್ಯವನ್ನು ಅಧ್ಯಯನ ಮಾಡಿದ ಬಳಿಕ ನಿಮ್ಮ ವಿಷಯಗಳನ್ನು ಹೇಗೆ ಸಾಧಿಸಬಲ್ಲಿರಿ ಎಂಬುದು ನಿಮಗೆ ವೇದ್ಯವಾದೀತು. ನಿಮ್ಮ ನಿರೀಕ್ಷೆಯಲ್ಲಿರುವ ಭವ್ಯತೆಯನ್ನು ನೀವು ತಿಳಿಯಬಲ್ಲಿರಿ ಅಂತ ಹೇಳ್ತಾ ಇದ್ದಾರೆ ಲೇಖಕರು. ನೆಕ್ಸ್ಟ್ ಪುಟದಲ್ಲಿ ಕೃತಜ್ಞತೆಗಳನ್ನ ತಿಳಿಸಿದರೆ ಅದು ಏನು ಅಂತ ನಾವು ನೋಡೋಣ ಮಾಸ್ಟರ್ಸ್. ಯಾರೆಲ್ಲ ನನ್ನ ಬದುಕಿನಲ್ಲಿ ಬಂದರು ಹಾಗೂ ಯಾರೆಲ್ಲ ತಮ್ಮ ಉಪಸ್ಥಿತಿಯಿಂದ ನನ್ನನ್ನು ಪ್ರೇರೇಪಿಸಿದರು, ನನ್ನಲ್ಲಿ ಉತ್ಸಾಹ ತುಂಬಿದರು ಮತ್ತು ನನ್ನನ್ನು ಶಕ್ತಿವಂತಳನ್ನಾಗಿ ಮಾಡಿದರು, ಅವರಿಗೆಲ್ಲ ನಾನು ಆತ್ಮೀಯತೆಯೊಂದಿಗೆ ನನ್ನ ಕೃತಜ್ಞತೆಗಳನ್ನ ಸಮರ್ಪಿಸ ಬಯಸುತ್ತೇನೆ ಅಂತ ಅವರ ಗ್ರಾಟಿಟ್ಯೂಡ್ ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ನನ್ನ ಯಾತ್ರೆಯಲ್ಲಿ ಮತ್ತು ಈ ಗ್ರಂಥವನ್ನು ಸಫಲವಾಗಿ ಮಾಡುವುದರಲ್ಲಿ ತಮ್ಮ ಪ್ರಬಲ ಸಮರ್ಥನೆಯನ್ನ ಸಹಕಾರವನ್ನು ನೀಡಿದ್ದಾರೆ, ಅವರಿಗೂ ನನ್ನ ಕೃತಜ್ಞತೆಗಳನ್ನು ಸಾದರಪಡಿಸಲು ಇಚ್ಛಿಸುತ್ತೇನೆ. ತಮ್ಮ ಜ್ಞಾನ, ಪ್ರೀತಿ ಮತ್ತು ದೈವಿ ಸಂದೇಶಗಳನ್ನ ಉಚಿತವಾಗಿ ಬಳಸಿಕೊಳ್ಳಲು ಅನುವು ಮಾಡಿಕೊಟ್ಟ ದಿ ಸೀಕ್ರೆಟ್ ನ ಪ್ರಕಟಿತ ಸಹ ಲೇಖಕರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಿ ಒಂದಷ್ಟು ಲಿಸ್ಟೇ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅವ್ರದೆಲ್ಲ ಲಿಸ್ಟ್ ನ ಅವಾಗವಾಗ ಅವರ ಹೆಸರುಗಳು ಬರುತ್ತೆ. ಇದನ್ನ ಓದ್ಬೇಕಾದ್ರೆ ಮಧ್ಯದಲ್ಲಿ ಅವರ ಹೆಸರುಗಳು ಬರುತ್ತೆ ಮಾಸ್ಟರ್ಸ್. ಅವಾಗ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ದಿ ಸೀಕ್ರೆಟ್ ನಿರ್ಮಾಣ ಬಳಗದ ಕೆಲವು ಪ್ರಮುಖ ವ್ಯಕ್ತಿಗಳಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಎಲ್ಲ ಅವರು ತುಂಬಾ ಒಂದಷ್ಟು ಲಿಸ್ಟೇ ಮಾಡಿ ಅವ್ರಿಗೆಲ್ಲ ಗ್ರಾಟಿಟ್ಯೂಡ್ ನ ತಿಳಿಸಿದ್ದಾರೆ. ಈಗ ನಾವು ಮುಂದೆ ನೋಡ್ತಾ ಬರೋಣ. ರಹಸ್ಯ ಪ್ರಕಟವಾಗುತ್ತಿದೆ. ಬಾಬ್ ಪ್ರಾಕ್ಟರ್ ಅನ್ನೋಂಥವ್ರು ದಾರ್ಶನಿಕ, ಬರಹಗಾರ ಮತ್ತು ವ್ಯಕ್ತಿತ್ವ ಮಾರ್ಗದರ್ಶಕ. ಅವ್ರು ಹೇಳ್ತಾರೆ, ರಹಸ್ಯ ನಿಮಗೆ ಆನಂದ, ಆರೋಗ್ಯ ಮತ್ತು ಸಂಪತ್ತನ್ನಲ್ಲದೆ ಏನು ಬೇಕೋ ಅದನ್ನು ನೀಡಬಲ್ಲದು. ಡಾಕ್ಟರ್ ಜೋ ವಿಟಾಲ್ ಆತ್ಮವಿದ್ಯಾ ಪರಿಣಿತ ವಾಣಿಜ್ಯ ವಿಶೇಷಜ್ಞ ಮತ್ತು ಬರಹಗಾರ. ಡಾಕ್ಟರ್ ಜೋ ವಿಟಾಲ್ ಅನ್ನೋರು ಹೇಳ್ತಾ ಇದ್ದಾರೆ, ನಿಮಗೆ ಏನ್ ಬೇಕೋ ಅದನ್ನ ಪಡೆಯಬಹುದು, ಅದು ಏನು ಬೇಕೋ ಅದನ್ನ ನೀವು ಸಾಧಿಸಬಹುದು, ಹೇಗೆ ಬೇಕೋ ಹಾಗೆ ನೀವು ಇರಬಹುದು ಅಂತ ಅನ್ಬಿಟ್ಟು ಅವರು
ತಿಳಿಸ್ಕೊಡ್ತಾ ಇದ್ದಾರೆ. ಇದೆಲ್ಲ ಸುಮ್ನೆ ಹೇಳಿರೋದಲ್ಲ ಮಾಸ್ಟರ್ಸ್, ಇದೆಲ್ಲ ಅವರವರ ವೈಯಕ್ತಿಕವಾಗಿ ಅವರು ತಿಳಿಸ್ತಾ ಬಂದಿದ್ದಾರೆ. ಏನೇನು ನಿಜ ಅಂಶಗಳು ಈ ಸೀಕ್ರೆಟ್ ಪುಸ್ತಕದಲ್ಲಿ ಏನೇನ್ ಇವೆ ಅನ್ನೋದನ್ನ ಅವರ ತಿಳಿಸ್ತಾ ಬಂದಿದ್ದಾರೆ. ಜಾನ್ ಆಶಾರಫ್ ಅನ್ನೋರು ಹೇಳ್ತಾರೆ, ಅವರು ಒಬ್ಬ ಸಾಹಸೋದ್ಯಮಿ ಮತ್ತು ಧನಾರ್ಜನೆಯ ಪ್ರವೀಣ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಏನು ಬೇಕೋ ಅದು ನಮ್ಮ ಆಯ್ಕೆಗೆ ಬಿಟ್ಟದ್ದು. ಅದು ಎಷ್ಟು ಬೃಹತ್ತಾಗಿದೆ ಎಂಬುದು ನನಗೆ ನಗಣ್ಯ. ನಿಮಗೆ ಯಾವ ಬಗೆಯ ಮನೆ ಬೇಕು? ನೀವೊಬ್ಬ ಕೋಟ್ಯಾಧಿಪತಿಯಾಗಬೇಕೆ? ಯಾವ ಬಗೆಯ ವ್ಯಾಪಾರ ವ್ಯವಹಾರ ನಿಮಗೆ ಬೇಕು? ನೀವು ಇನ್ನೂ ಹೆಚ್ಚಿನ ಯಶಸ್ಸನ್ನ ಬಯಸುವಿರಾ? ನಿಮಗೆ ನಿಜವಾಗಿಯೂ ಏನು ಬೇಕು ಅನ್ನುವಂಥದ್ದು ಅವ್ರು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಡಾಕ್ಟರ್ ಜಾನ್ ಡೆಮಾರ್ಟಿನಿ ಅನ್ನೋರು ಅವರು ಒಬ್ರು ದಾರ್ಶನಿಕರು, ಚಿರೋಪ್ರಾಕ್ಟರ್, ಉಪಶಮನ ಮತ್ತು ವ್ಯಕ್ತಿತ್ವ ಪರಿವರ್ತನೆಯ ವಿಶೇಷಜ್ಞ ಅಂತ ಕೊಟ್ಟಿದ್ದಾರೆ. ಇದುವೇ ಬದುಕಿನ ಮಹತ್ವದ ರಹಸ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಡಾಕ್ಟರ್ ಡೆನ್ನಿಸ್ ವಾಟೆಲಿ ಅವರು ಮನಃಶಾಸ್ತ್ರಜ್ಞ ಮತ್ತು ಮನೋಶಕ್ತಿ ಕ್ಷೇತ್ರದ ತರಬೇತುದಾರ. ಇವ್ರೇನ್ ಹೇಳ್ತಾ ಇದ್ದಾರೆ ಅಂತ ನಾವು ನೋಡೋಣ. ಹಳೆ ಕಾಲದ ನೇತಾರರು ರಹಸ್ಯದ ಶಕ್ತಿಯನ್ನ ತಮ್ಮಲ್ಲೇ ಇರಿಸಿಕೊಳ್ಳಲು ಬಯಸುತ್ತಿದ್ದರೆ ವಿನಃ ಬೇರೊಬ್ಬರ ಜೊತೆ ಹಂಚಿಕೊಳ್ಳುತ್ತಿರಲಿಲ್ಲ. ಅದನ್ನು ಜನರ ತಿಳುವಳಿಕೆಯಿಂದ ದೂರವಿರಿಸುತ್ತಿದ್ದರು. ಜನ ಕೆಲಸಕ್ಕೆ ಹೋಗುತ್ತಿದ್ದರು, ತಮ್ಮ ಕೆಲಸವನ್ನ ಪೂರೈಸಿ ಮನೆಗೆ ಹಿಂತಿರುಗುತ್ತಿದ್ದರು. ಅವರೆಲ್ಲ ಒಂದು ಗಾಣದಂತೆ ತಿರುಗುತ್ತಾ ಯಾವುದೇ ಶಕ್ತಿ ಇಲ್ಲದಂತ ಸ್ಥಿತಿಯಲ್ಲಿ ಇರುತ್ತಾ ಇದ್ದರು. ಯಾಕೆ ಅಂದ್ರೆ ರಹಸ್ಯ ಕೆಲವು ಜನರ ಹಿಡಿತದೊಳಗೆ ಮಾತ್ರವೇ ಇತ್ತು. ಕೆಲವು ಜನರ ಹಿಡಿತದೊಳಗೆ ಮಾತ್ರ ಈ ಸೀಕ್ರೆಟ್ ಅನ್ನೋದು ಇತ್ತು, ಎಲ್ಲರಿಗೂ ಗೊತ್ತಿರ್ಲಿಲ್ಲ. ಇತಿಹಾಸದ ಪರ್ಯಂತ ರಹಸ್ಯದ ಜ್ಞಾನವನ್ನು ಅನೇಕ ಜನರು ದುರಾಸೆಯಿಂದ ಅಡಗಿಸಿದ್ದರು. ಅನೇಕರು ಅದನ್ನು ಜಗಜ್ಜಾಹೀರು ಮಾಡುವ ಕಾಯಕದಲ್ಲೂ ತೊಡಗಿಸಿಕೊಂಡಿದ್ದರು. ಸ್ವಾರ್ಥಿಗಳಾಗಿರ್ಬಾರ್ದು, ನಮಗ್ ಮಾತ್ರ ಒಳ್ಳೇದಾಗ್ಬೇಕು ಅನ್ನುವಂತ ಸ್ವಾರ್ಥ ಮನೋಭಾವನೆ ಯಾರಲ್ಲಿರುತ್ತೆ ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ ಮಾಸ್ಟರ್ಸ್. ನಾವು ಬೆಳಿಬೇಕು, ನಮ್ಮ ಜೊತೆ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಯಾರ್ಯಾರಿದಾರೋ ಅವರೆಲ್ಲರೂ ಬೆಳಿಬೇಕು. ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಹೊಸ ಫ್ರೆಂಡ್ಸ್ ಗಳು ನಮಗೆ ಸಿಗ್ತಾ ಇರ್ತಾರೆ ಜೀವನದಲ್ಲಿ ಅಲ್ವಾ. ಎಲ್ಲರೂ ನಮ್ಮ ಜೊತೆ ಬೆಳಿಬೇಕು ಅನ್ನುವಂತ ಮನೋಭಾವನೆ ಉಳ್ಳವರು ನಾವಾಗಿರ್ಬೇಕು. ಹಾಗಾಗಿ ಇಲ್ಲಿ ಹೇಳ್ತಾ ಇದಾರೆ, ಕೆಲವರು ದುರಾಸೆಯಿಂದ ಈ ರಹಸ್ಯವನ್ನ, ಈ ಸೀಕ್ರೆಟ್ ಅನ್ನ ಅಡಗಿಸಿ ಇಟ್ಟಿದ್ರು ಕೂಡ, ಇನ್ನು ಕೆಲವರು ಜಗಜ್ಜಾಹೀರು ಮಾಡುವ ಕಾಯಕದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೈಕಲ್ ಬರ್ನಾರ್ಡ್ ಬೆಕ್ವಿದ್ ಅವ್ರು ಹೇಳ್ತಾರೆ, ಇವರು ದೂರದರ್ಶಿ ಮತ್ತು ಅಗಾಪೆ ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಕೇಂದ್ರದ ಸ್ಥಾಪಕ. ಇವ್ರೇನ್ ಹೇಳ್ತಾರೆ ಅಂದ್ರೆ, ಜನರ ಬದುಕಿನಲ್ಲಿ ಅನೇಕ ಪವಾಡಗಳು ಸಂಭವಿಸುವುದನ್ನು ನಾನು ಕಂಡಿದ್ದೇನೆ. ಆರ್ಥಿಕ ಪವಾಡ, ದೇಹಾರೋಗ್ಯದ ಪವಾಡ, ಮಾನಸಿಕ ಸ್ವಾಸ್ಥ್ಯದ ಪವಾಡ, ಹಾಗೆ ಪರಸ್ಪರ ಸಂಬಂಧಗಳ ಪವಾಡ. ಜಾಕ್ ಕೆನ್ಫೀಲ್ಡ್ ಇವರು ಒಬ್ರು ಬರಹಗಾರ, ಅಧ್ಯಾಪಕ, ಜೀವನ ತರಬೇತುದಾರ ಮತ್ತು ಕ್ರಿಯಾಶೀಲ ವಾಗ್ಮಿ. ರಹಸ್ಯವನ್ನು ಅಳವಡಿಸುವುದರ ತಿಳುವಳಿಕೆಯಿಂದಾಗಿ ಇವೆಲ್ಲ ಸಾಧ್ಯವಾಯಿತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಇಂಪಾರ್ಟೆಂಟ್ ಪಾರ್ಟ್ಗೆ ನಾವು ಬಂದ್ವಿ. ರಹಸ್ಯ ಎಂದರೇನು? ರಹಸ್ಯ ಅಂದ್ರೆ ಏನು? ಬಾಬ್ ಪ್ರಾಕ್ಟರ್ ಅವರು ಹೇಳ್ತಾರೆ, ರಹಸ್ಯವೆಂದರೇನು ಅಂತ ನೀವು ಆಶ್ಚರ್ಯದಿಂದ ಕೇಳಬಹುದು. ಅದನ್ನ ನಾನು ಹೇಗೆ ತಿಳಿದುಕೊಂಡೆ ಎಂಬುದನ್ನ ಹೇಳುತ್ತೇನೆ. ಒಂದು ಅನಂತ ಚೈತನ್ಯದೊಂದಿಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಒಂದೇ ನಿಯಮದ ಪ್ರಕಾರ ನಾವೆಲ್ಲ ನಮ್ಮನ್ನ ನಡೆಸಿಕೊಳ್ಳುತ್ತಿದ್ದೇವೆ. ವಿಶ್ವವ್ಯಾಪಿಯಾಗಿರುವ ನೈಸರ್ಗಿಕ ನಿಯಮಗಳು ಎಷ್ಟೊಂದು ನಿರ್ದಿಷ್ಟವಾಗಿರುತ್ತವೆ ಅಂದರೆ, ನಾವು ವ್ಯೋಮ ನೌಕೆಗಳನ್ನ ನಿರ್ಮಿಸುವಾಗ ಕೂಡ ಯಾವುದೇ ತೊಡಕುಗಳಿರುವುದಿಲ್ಲ. ನಾವು ಮಾನವರನ್ನ ಚಂದ್ರಲೋಕಕ್ಕೆ ಕಳುಹಿಸಲು ಶಕ್ತರಾಗುತ್ತೇವೆ. ಅಷ್ಟೇ ಏಕೆ, ವ್ಯೋಮ ನೌಕೆ ಎಷ್ಟು ನಿರ್ದಿಷ್ಟ ಕ್ಷಣದಲ್ಲಿ ಚಂದ್ರನಲ್ಲಿ ಇಳಿಯುತ್ತದೆ ಎಂಬುದನ್ನ ಮನಗಾಣಬಹುದಾಗಿದೆ. ನಾವೆಲ್ಲ ಎಲ್ಲಿಯೇ ಇರಲಿ, ಅದು ಭಾರತ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸ್ಟಾಕ್ ಹೋಮ್, ಲಂಡನ್, ಟೊರೆಂಟೋ, ಮ್ಯಾಂಟ್ರಿಯಲ್ ಅಥವಾ ನ್ಯೂಯಾರ್ಕ್, ಎಲ್ಲಿಯೇ ಇರಲಿ, ನಾವೆಲ್ಲ ಒಂದೇ ಚೇತನ ಶಕ್ತಿಯಿಂದ ನಮ್ಮ ಕೆಲಸಗಳಲ್ಲಿ ತೊಡಗಿರುತ್ತೇವೆ. ಒಂದೇ ನಿಯಮವೆಂದರೆ ಅದು ಆಕರ್ಷಣೆ, ಅಟ್ರಾಕ್ಷನ್ ಅನ್ನುವಂಥದ್ದು ಮಾಸ್ಟರ್ಸ್.
ನಿಮ್ಮ ಬದುಕಿನಲ್ಲಿ ಬರುವಂತಹ ಎಲ್ಲಾ ವಿಷಯಗಳನ್ನ ನೀವು ಆಕರ್ಷಿಸಿಕೊಂಡಿರುತ್ತೀರಿ. ಅಂತಹ ಆಕರ್ಷಣೆಗೆ ಒಳಗಾಗುವುದು ನಿಮ್ಮ ಮನದಲ್ಲಿ ಮೂಡಿರುವ ಪ್ರತಿಬಿಂಬದ ಪ್ರಾಬಲ್ಯದಿಂದಾಗಿರುತ್ತದೆ. ಅಂದರೆ ಅದು ನೀವು ಆ ಕುರಿತು ಚಿಂತಿಸುವುದರಿಂದಾಗಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಯಾವ ವಿಷಯವೇ ಮೂಡಿ ಬರಲಿ ಅದನ್ನು ನೀವು ಆಕರ್ಷಿಸಿಕೊಳ್ಳುತ್ತೀರಿ. ನಿಮ್ಮ ಯಾವುದೇ ಯೋಚನೆ ಅದು ವಾಸ್ತವ ವಿಷಯವಾಗಿರುತ್ತದೆ. ಅದೊಂದು ಶಕ್ತಿಯೂ ಹೌದು ಅಂತ ತಿಳಿಸ್ತಾ ಇದ್ದಾರೆ. ಓಕೆ ಮಾಸ್ಟರ್ಸ್, ಇವತ್ತು ಇಷ್ಟು ಸಾಕು. ಈಗ ಈ ಸ್ವಾಧ್ಯಾಯವನ್ನ ನಾವು ನಾಳೆ ಮುಂದುವರಿಸೋಣ. ಈಗ ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡ್ಬಿಡಿ ಮಾಸ್ಟರ್ಸ್. ಇದು ಬಹಳ ಒಳ್ಳೆ ಪುಸ್ತಕವಾಗಿದೆ. ಇದರಿಂದ ನಾವು ತುಂಬಾ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ಬಹುದಾಗಿದೆ ಮಾಸ್ಟರ್ಸ್. ಪ್ರತಿನಿತ್ಯವೂ ಕೂಡ ಆತ್ಮ ಕಾಯ್ತಾ ಇರುತ್ತೆ, ಹೊಸ ಎಕ್ಸ್ಪೀರಿಯನ್ಸ್ ಬೇಕು, ಹೊಸ ಎಕ್ಸ್ಪೀರಿಯನ್ಸ್ ಬೇಕು ಅಂತ. ನಾವು ನಮ್ಮ ಆತ್ಮಕ್ಕೆ ಹೊಸ ಹೊಸ ಕಲಿಕೆಯನ್ನ ಲರ್ನಿಂಗ್ 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 ಡೈಲಿನ ಹೊಸ ಹೊಸ ವಿಷಯಗಳನ್ನ ಪುಸ್ತಕ ಸ್ವಾಧ್ಯಾಯವನ್ನ ಮಾಡ್ತಾ ಮಾಡ್ತಾ ಕಲಿತಾ ಹೋಗೋಣ. ಹಾಗೆ ಧ್ಯಾನ ಸಾಧನೆಯನ್ನ ಕೂಡ ಮಾಡ್ತಾ ಬರೋಣ ಅಂತ ಹೇಳ್ತಾ, ಈಗ ಎಲ್ಲರೂ ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸ್ಕೊಳ್ಳಿ ಮಾಸ್ಟರ್ಸ್. ಎರಡು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಸುಖ ಸ್ಥಿರಾಸನದಲ್ಲಿ ಆರಾಮಾಗಿ ಕುಳಿತುಕೊಳ್ಳಿ. ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ ಸಾಧ್ಯವಾದಷ್ಟು ಪಿರಮಿಡ್ ಎನರ್ಜಿಯನ್ನ ಧ್ಯಾನದಲ್ಲಿ ಕುಳಿತಾಗ ಬಳಸ್ಕೊಳ್ಳಿ. ಪಿರಮಿಡ್ ಹೆಡ್ ಕ್ಯಾಪ್ ಇರೋರು ಪಿರಮಿಡ್ ಹೆಡ್ ಕ್ಯಾಪ್ ನ ಧರಿಸ್ಕೊಳ್ಳಿ, ಅಥವಾ 2x2 ಪಿರಮಿಡ್ ಇರೋರು 2x2 ಪಿರಮಿಡ್ ಕೆಳಗಡೆ ಕುಳಿತುಕೊಳ್ಳಿ. Just focus on your natural, normal, easy, tender, soft breath. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ ಮಾಸ್ಟರ್ಸ್. ಸುಖ ಸ್ಥಿರ ಆಸನದಲ್ಲಿ ಎಲ್ಲರೂ ಕುಳಿತುಕೊಂಡಿದ್ದೀರಾ? ಯಾವುದೇ ನಾಮಸ್ಮರಣೆ ಬೇಡ, ಮಂತ್ರ ಜಪ ಬೇಡ. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನವಿರಲಿ ಮಾಸ್ಟರ್ಸ್. ನಾನು ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ, ಅದನ್ನ ಆಲಿಸುತ್ತಾ ಎಲ್ಲರೂ ಆಳವಾಗಿ ಧ್ಯಾನಾಸಕ್ತರಾಗಿ ನಮ್ಮ ಈ ಧ್ಯಾನಕ್ಕೆ ಸಕಲ ಗುರು ಪರಂಪರೆ, ಋಷಿ ಪರಂಪರೆಯನ್ನ ಆಹ್ವಾನಿಸ್ಕೊಳ್ತಾ ಇದೀವಿ. ನಮ್ಮೆಲ್ಲರ ಆಧ್ಯಾತ್ಮಿಕ ಸೂರ್ಯ, ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ನಾವೆಲ್ಲರೂ PSSM ನ ಶಾಂಬಾಲದಲ್ಲಿ ಒಟ್ಟಿಗೆ ಕುಳಿತು ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಮಹಾವತಾರ್ ಬಾಬಾಜಿ, ರಮಣ ಮಹರ್ಷಿಗಳು, ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ ಇವರೆಲ್ಲರ ಜೊತೆ ಒಂದಸ್ಸಿಂದ ನಾವೆಲ್ಲರೂ ಧ್ಯಾನಕ್ಕೆ ಕುಳಿತುಕೊಂಡಿದ್ದೀವಿ. Be with your breath and ignore all your thoughts. ಶಾಂತವಾಗಿರಿ. ಶ್ವಾಸವೇ ನೀವಾಗಿರಿ ಮಾಸ್ಟರ್ಸ್.
ವಾಯ್ಸ್ ವಾಯ್ಸ್ ಕೇಳಿಸ್ತಾ ಕೇಳಿಸ್ತಾ ಇದೆಯಾ ಇದೆ ಮಾಸ್ಟರ್? ಮಾಸ್ಟರ್. ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು ಮಾಸ್ಟರ್ಸ್? ಮ್ಯೂಸಿಕ್ ಕೇಳಿಸ್ತಾ ಇದೆ ಅಲ್ಲ? ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? 1 ಮಿನಿಟ್ ವೆಯ್ಟ್ ಮಾಡಿ. ಕೇಳಿಸ್ತಿದ್ಯಾ? Yes, ma'am. ಓಕೆ, ಕಂಟಿನ್ಯೂ ದ ಮೆಡಿಟೇಷನ್. 10 ನಿಮಿಷಗಳ ಕಾಲ ಎಲ್ಲರೂ ಧ್ಯಾನವನ್ನ ಮಾಡೋಣ. ನಿಮ್ಮೊಳಗೆ ನೀವು ಪ್ರತಿಕೊಳ್ಳಿ ಮಾಸ್ಟರ್. ಯುವರ್ ಬ್ರೆತ್ ಈಸ್ ಯುವರ್ ಗುರು. ಬಿ ವಿತ್ ಯುವರ್ ಬ್ರೆತ್.
Be with your breath, masters. ಉಸಿರಾಟದ ಮೇಲೆ ಗಮನ. ಕೊನೆಯ 3 ನಿಮಿಷಗಳು ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ನಿಮ್ಮ ಒಳಗಣ್ಣಿಗೆ ಏನ್ ಕಾಣಿಸ್ತಾ ಇದೆಯೋ ಅದನ್ನೇ ಗಮನಿಸ್ತಾ ಇರಿ ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು. ಕೊನೆಯ 1 ನಿಮಿಷ. 2 ಕೈಗಳನ್ನು ನಿಧಾನವಾಗಿ ಬಿಡಿಸ್ಕೊಂಡು ಕಣ್ಗಳ ಮೇಲೆ ಇಟ್ಕೊಳ್ಳಿ. 5, 4, 3, 2, 1, 0. ರಿಲ್ಯಾಕ್ಸ್. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ತೆಗೆಯುತ್ತೆ. ಧ್ಯಾನ ಸ್ಥಿತಿಯಿಂದ ಹೊರಗಡೆ ಬನ್ನಿ ಮಾಸ್ಟರ್ಸ್. ಈ ಅದ್ಭುತವಾದ ಸರಳವಾದ ಧ್ಯಾನಕ್ಕೆ ಚಪ್ಪಾಳೆಗಳ ಮೂಲಕ ನಾವೆಲ್ಲರೂ ಕೃತಜ್ಞತೆಗಳನ್ನ ಸಮರ್ಪಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಪತ್ರಿಜಿ ಗುರುದೇವ. ಮತ್ತೆ ನಾಳೆ ರಾತ್ರಿ ಭೇಟಿಯಾಗೋಣ ಮಾಸ್ಟರ್ಸ್. ಎಲ್ಲರಿಗೂ ಶುಭರಾತ್ರಿ. ಇಂಥ ಸರಳವಾದ ಅದ್ಭುತ ಧ್ಯಾನವನ್ನ ಕಲಿತ ನಾವೇ ಧನ್ಯರು. ಪತ್ರಿಜಿ ಗುರುಗಳಿಗೆ ಮತ್ತೊಮ್ಮೆ ಲೋಡ್ಸ್ ಆಫ್ ಗ್ರಾಟಿಟ್ಯೂಡ್ ನ ತಿಳಿಸೋಣ ಮಾಸ್ಟರ್ಸ್. ಗಾರ್ಡಿಯನ್ ಏಂಜಲ್ಸ್ಗೂ ಕೂಡ ಲೋಡ್ಸ್ ಆಫ್ ಗ್ರಾಟಿಟ್ಯೂಡ್ ನ ತಿಳಿಸ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಾಸ್ಟರ್ಸ್.